ನಾನು ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 7ನೇ ತರಗತಿಯ ಕನ್ನಡ ವಿಷಯದಲ್ಲಿ ಮೊದಲ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ದಯಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬೇರೆ ವಿಷಯದ 7ನೇ ತರಗತಿಗೆ ಕೂಡ ವಿಡಿಯೋವನ್ನು ಲೈನಪ್ ಮಾಡ್ತೀವಿ, ಅವುಗಳನ್ನು ಸಹಿತ ನೋಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನೋಡೋಣ. ಪ್ರಶ್ನೋತ್ತರಗಳನ್ನು ಶುರು ಮಾಡೋಣ. ಅಭ್ಯಾಸ ಮುಖ್ಯ ಪ್ರಶ್ನೆ 1, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಸೊ ಉತ್ತರ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವುದಾದರೂ ಒಂದು ಹಾಡು ಸೇರಿರುವ ಕತೆ ಹೇಳಬೇಕೆಂದು ಕೇಳಿದ. ಪ್ರಶ್ನೆ 2, ಯುವಕ ಮನೆಯ ಮುಂದೆ ಏನು ಮಾಡಿದನು. ಯುವಕ ಮನೆಯ ಮುಂದೆ ತೋಟ ಮಾಡಿದ. ಜಿಂಕೆ ಕುತ್ತಿಗೆಯಲ್ಲಿ ಏನಿತ್ತು. ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಪ್ರಶ್ನೆ 4, ಹುಲಿ ಸೋತು ಏನು ಮಾಡಿತು. ಉತ್ತರ, ಹುಲಿ ಸೋತು ಪಲಾಯನ ಮಾಡಿತು. ಪ್ರಶ್ನೆ 5, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಉತ್ತರ, ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಕೊಟ್ಟಿರೋ ಪ್ರಶ್ನೆಗಳನ್ನು 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಮೊದಲ ಪ್ರಶ್ನೆ ಇತ್ತು, ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಸೊ ಉತ್ತರ, ಹಳ್ಳ ಹರಿದು ಊರ ಜನರನ್ನು ತೃಪ್ತಿಗೊಳಿಸಿದೆ. ಆ ಹರಿವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ. ಮುಂದಿನ ಪ್ರಶ್ನೆ 2, ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು. ಉತ್ತರ, ಯುವಕ ಹಳ್ಳದ ಬಳಿಗೆ ಬಂದು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯುವ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ. ಮನೆಯ ಮುಂದೆ ತೋಟ ಮಾಡಿದ. ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿಯೇ ಉಳಿದ. ಮೂರನೇ ಪ್ರಶ್ನೆ, ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಏ ಯುವಕ, ಈ ಜಿಂಕೆಯನ್ನು ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು. ಹುಲಿ, ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ, ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಯುವಕನು ಹೇಳುತ್ತಾನೆ. ಈ ರೀತಿ ಸಂಭಾಷಣೆ ಹುಲಿ ಮತ್ತು ಯುವಕನ ನಡುವೆ ನಡೆಯುತ್ತದೆ. ಪ್ರಶ್ನೆ 4, ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಉತ್ತರ, ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆಯು ಅವಳ ಕೈ ನೆಕ್ಕುತ್ತದೆ. ಅವಳ ಮೈಗೆ ತನ್ನ ಮೈ ತಿಕ್ಕುತ್ತದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ. ಮುಂದಿನ ಪ್ರಶ್ನೆ, ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು. ಉತ್ತರ, ನಾನು ಚುಕ್ಕಿಯ ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಇದನ್ನು ಕೊಡಲಾರೆ ಎಂದು ಯುವಕ ಯುವತಿಗೆ ಹೇಳಿದನು. ಮುಂದಿನ ಪ್ರಶ್ನೆ, ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಮೊದಲನೇದು, ಯಾವುದಾದರೊಂದು ಹಾಡುಗತೆ ಹೇಳು. ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಾಲಕ ಪುಟ್ಟಜ್ಜಿಗೆ ಹೇಳುವನು. ಮುಂದಿನ ವಾಕ್ಯ, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜಿಂಕೆಯನ್ನು ಬೇಟೆಯಾಡಲು ಬಂದ ಹುಲಿಯು ಯುವಕನಿಗೆ ಹೇಳುತ್ತದೆ. ಮುಂದಿನ ವಾಕ್ಯ, ಇದು ನಾವು ಸಾಕಿಕೊಂಡ ಜಿಂಕೆ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ. ಮುಂದಿನ ವಾಕ್ಯ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ. ಮುಂದಿನ ಪ್ರಶ್ನೆ, ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ. ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆ ಈ ಥರ ಪ್ರಾಣಿಗಳ ಹೆಸರು ಈ ಪಾಠದಲ್ಲಿ ಬಂದಿವೆ. ಮುಂದಿನ ಪ್ರಶ್ನೆ, ಈ ಪಾಠದಲ್ಲಿ ಬಂದಿರೋ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಮಾಲಾ, ರೇಖಾ, ಮೇರಿ, ಫಾತಿಮಾ, ಪುಟ್ಟಜ್ಜಿ. ಸೊ ಇವು ಎಲ್ಲ ಹೆಸರುಗಳು ಈ ಪಾಠದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳ ಹೆಸರುಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ, ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಕತೆ ಹೇಳುವ ಹುಡುಗ, ಪುಟ್ಟಜ್ಜಿ ಕತೆ ಹೇಳ್ತೀಯಾ. ಪುಟ್ಟಜ್ಜಿ, ಬಾ ಮಗ ಹೇಳ್ತೀನಿ, ಒಳ್ಳೆಯದೊಂದು ಕತೆಯ. ಪುಟ್ಟಜ್ಜಿ, ಯಾವ ಕತೆ ಹೇಳಲಿ. ಕತೆ ಕೇಳುವ ಹುಡುಗ, ಯಾವುದಾದರೊಂದು ಹಾಡುಗತೆ ಹೇಳು.
ಇದು ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ. ಮುಂದಿನ ಪ್ರಶ್ನೆ, ಯುವಕ ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಯುವತಿ: ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಇದನ್ನು ಮನೆಗೆ ಕೊರೆದೊಯ್ಯುತ್ತೇನೆ. ಯುವಕ: ನಾನು ಅದನ್ನು ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಇದನ್ನು ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ. ಇದು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪದಗಳು ಕೊಟ್ಟಿದ್ರು: ಪೊರೆ, ಪ್ರಾಣಿಗಿಂಡಿ, ಭಯ, ತೊಗಟೆ, ಮದ್ದು, ಯಾವತ್ತಾರ. ಪೊರೆ ಪದದ ಅರ್ಥ ತೃಪ್ತಿಗೊಳಿಸು. ಪ್ರಾಣಿಗಿಂಡಿ ಪದದ ಅರ್ಥ ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ, ಕೆರೆ. ಭಯ ಹೆದರಿಕೆ. ತೊಗಟೆ ಸಿಪ್ಪೆ. ಮದ್ದು ಔಷಧ. ಯಾವತ್ತಾರ ಯಾವತ್ತಾದರೂ, ಇನ್ನೊಂದು ದಿನ. ಮುಂದಿಂದು ಹೊಂದಿಸಿ ಬರೆದು ವಾಕ್ಯಗಳನ್ನು ರಚನೆ ಮಾಡಿದ್ದಾರೆ. ಉತ್ತರನೇ ಇದೆ. ಪುಟ್ಟಜ್ಜಿ ಸರಿ ಉತ್ತರ ಕತೆ. ಕಾಡು, ಹುಲಿ, ಚಿರತೆ, ಕಾಡು ಕೋನ, ಚುಕ್ಕಿ, ಜಿಂಕೆ, ಮದ್ದು, ಸೊಪ್ಪು ಸದೆ, ಬೇರು ತೊಗಟೆ, ಹಳ್ಳದ ಬಂಡೆ, ಊರು ಬೆಳೆಯಿತು, ಜಗಳ, ಹುಲಿಗೂ ಯುವಕನಿಗೂ. ಇದನ್ನೇ ಬಳಸಿ ವಾಕ್ಯಗಳನ್ನು ರಚನೆ ಮಾಡಬೇಕಾಗ್ತದ. ಪುಟ್ಟಜ್ಜಿ ಸಣ್ಣದೊಂದು ಕತೆ ಹೇಳಿದಳು. ಎರಡನೇದು, ಕಾಡಿನಲ್ಲಿ ಹುಲಿ, ಚಿರತೆ ಮತ್ತು ಕಾಡು ಕೋನಗಳು ವಾಸಿಸುತ್ತಿದ್ದವು. ಮೂರನೇದು, ಚುಕ್ಕಿ ಎಂಬ ಹೆಸರಿನ ಜಿಂಕೆ ಮನೆಯಿಂದ ಕಾಡಿನ ಕಡೆಗೆ ತಪ್ಪಿಸಿಕೊಂಡು ಬಂದಿತು. 4, ಗಾಯಾಳು ಯುವಕನಿಗೆ ಜಿಂಕೆಯು ಮದ್ದು ತಂದು, ಅಂದರೆ ಸೊಪ್ಪು ಸದೆ, ಬೇರು ತೊಗಟೆಗಳನ್ನು ತಂದು ಅವುಗಳನ್ನು ಕುಟ್ಟಿ ಮದ್ದನ್ನು ತಯಾರಿಸಿ ಉಪಚರಿಸಿತು. 5ನೇದು, ಹಳ್ಳದ ದಂಡೆಯಲ್ಲಿನ ಊರು ಬೆಳೆಯಿತು. 6, ಹುಲಿಗೂ ಯುವಕನಿಗೂ ಜಗಳವಾಯಿತು. ಇಷ್ಟು ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ, ಪುಟ್ಟಜ್ಜಿ ಕತೆ ಹೇಳು ಅಂತಕ್ಕಂಥ ಪಾಠದಲ್ಲಿ ಬಂದಿರತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಹೇಳಿದ್ದೀನಿ. ತಾವೆಲ್ಲರೂ ಕೂಡ ವಿಡಿಯೋವನ್ನು ನೋಡಿರಿ ಅಂತ ಅಂದ್ಕೊಂಡಿದ್ದೀನಿ. ತಾವೆಲ್ಲರೂ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಏನಾದರೂ ಕಮೆಂಟ್ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ಸೊ ಮುಂದೆ ಸಮಾಜ ವಿಜ್ಞಾನದಲ್ಲಿನೂ ಕೂಡ ಪಾಠಗಳಿಗೆ ಪ್ರಶ್ನೋತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ. ನಮ್ಮದೇ ಪೇಜ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ ಫೇಸ್ಬುಕ್ ಪೇಜ್ಗೂ ಕೂಡ ತಾವುಗಳು ಬಂದು ಬರಬೇಕು. ಸೊ ಆಲ್ರೆಡಿ ನಾವು ಸೇತು ಬಂಧದ ಪ್ರಶ್ನೆ ಪತ್ರಿಕೆಗಳನ್ನು ಸಹಿತ ಹಾಕಿದ್ದೀವಿ. ಮುಂದೆ ನಾವು 7ನೇ ತರಗತಿ, 6ನೇ ತರಗತಿ, 8, 9, 10 PUC ಫಸ್ಟ್ ಮತ್ತು ಸೆಕೆಂಡ್ಗೆ ಎಲ್ಲ ಒಂದು ವಿಷಯಗಳ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಚೆನ್ನಾಗಿರಿ. ಸೊ ಓದ್ತಾ ಇರಿ.